ಗುಡ್ ಟೀಚರ್ಸ್ ಟೀಚ್ ಲೆಸನ್ಸ್, ಗ್ರೇಟ್ ಟೀಚರ್ಸ್ ಚೇಂಜ್ ಲೈವ್ಸ್. ನಮಸ್ಕಾರ ಶಿಕ್ಷಕರೇ, ಇಂದು ನಾವು ಮಾದರಿ ಶಿಕ್ಷಕರು ಹೇಗಿರಬೇಕು ಎಂಬ ವಿಷಯದ ಬಗ್ಗೆ ಸೈಕಾಲಜಿ ಮತ್ತು ಸೈಂಟಿಫಿಕ್ ರಿಸರ್ಚ್ ಆಧಾರಿತ ಕೆಲವು ಪ್ರೂವನ್ ಫ್ಯಾಕ್ಟ್ಸ್ ಗಳನ್ನು ತಿಳಿದುಕೊಳ್ಳೋಣ. ರಿಮೆಂಬರ್, ಅ ಟೀಚರ್ ಈಸ್ ನಾಟ್ ಜಸ್ಟ್ ಅ ಪರ್ಸನ್ ಹೂ ಟೀಚಸ್ ಸಬ್ಜೆಕ್ಟ್ಸ್. ಅ ಟೀಚರ್ ಈಸ್ ಎ ಪರ್ಸನ್ ಹೂ ಶೇಪ್ ದ ಫ್ಯೂಚರ್. ಫ್ಯಾಕ್ಟ್ ನಂಬರ್ 1, students learn more from what teachers do than what they say. Psychology research shows that children learn through observation. Children watch more than they listen. ಎಕ್ಸಾಂಪಲ್, ಒಬ್ಬ ಶಿಕ್ಷಕರು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದರೆ ವಿದ್ಯಾರ್ಥಿಗಳು ಸಮಯ ಪಾಲನೆಯನ್ನು ಕಲಿಯುತ್ತಾರೆ. ಒಬ್ಬ ಶಿಕ್ಷಕರು ಗೌರವದಿಂದ ಮಾತನಾಡಿದರೆ ವಿದ್ಯಾರ್ಥಿಗಳು ಗೌರವದಿಂದ ಮಾತನಾಡಲು ಕಲಿಯುತ್ತಾರೆ. ಬಿ ದ ಎಕ್ಸಾಂಪಲ್ ಬಿಫೋರ್ ಗಿವಿಂಗ್ ದ ಎಕ್ಸಾಂಪಲ್. ಫ್ಯಾಕ್ಟ್ ನಂಬರ್ 2, the emotional climate of a classroom affects learning. Scientific studies shows that students learn better in a positive and emotionally safe classroom. ಭಯದಲ್ಲಿರುವಂತಹ ಮಗುವಿನ ಮೆದುಳು ಕಲಿಯುವುದಕ್ಕಿಂತ ತನ್ನನ್ನು ರಕ್ಷಿಸಿಕೊಳ್ಳುವುದರ ಬಗ್ಗೆ ಹೆಚ್ಚು ಗಮನ ಕೊಡುತ್ತದೆ. ಎಕ್ಸಾಂಪಲ್, ಟೀಚರ್ ಹೇಳ್ತಾರೆ ರಾಂಗ್ ಆನ್ಸರ್, ಸಿಟ್ ಡೌನ್ ಅಂತ ಹೇಳಿ. ಅದರ ಬದಲಾಗಿ ಬೇರೆ ಟೀಚರ್ ಹೇಳ್ತಾರೆ ಗುಡ್ ಟ್ರೈ, ಲೆಟ್ಸ್ ಲರ್ನ್ ಟುಗೆದರ್. ಎರಡನೇ ಶಿಕ್ಷಕರ ತರಗತಿಯಲ್ಲಿ ಮಕ್ಕಳು ಹೆಚ್ಚು ಆತ್ಮವಿಶ್ವಾಸದಿಂದ ಕಲಿಯುತ್ತಾರೆ. ಚಿಲ್ಡ್ರನ್ ಗ್ರೋ ವೇರ್ ದೇ ಫೀಲ್ ಸೇಫ್. ಮಕ್ಕಳನ್ನ ನಾವು ಸೇಫ್ ಆಗಿ ಫೀಲ್ ಕೊಡಬೇಕು, ಅವರು ಭಯದ ವಾತಾವರಣದಲ್ಲಿ ಇರಬಾರದು. ಫ್ಯಾಕ್ಟ್ ನಂಬರ್ 3, ಅಪ್ರಿಸಿಯೇಷನ್ ಚೇಂಜಸ್ ಬ್ರೈನ್ ಕೆಮಿಸ್ಟ್ರಿ. ನ್ಯೂರೋಸೈನ್ಸ್ ರಿಸರ್ಚ್ ಸೇಸ್ ದ್ಯಾಟ್ ಅಪ್ರಿಸಿಯೇಷನ್ ರಿಲೀಸ್ ಡೊಪಾಮಿನ್ ಇನ್ ದ ಬ್ರೈನ್. ಡೊಪಾಮಿನ್ ಇನ್ಕ್ರೀಸಸ್ ಮೋಟಿವೇಶನ್ ಅಂಡ್ ಲರ್ನಿಂಗ್. ಎಕ್ಸಾಂಪಲ್, ಟೀಚರ್ ವೆರಿ ಗುಡ್, ಯು ಇಂಪ್ರೂವ್ಡ್ ಅ ಲಾಟ್. ಈ ಒಂದು ವಾಕ್ಯವೇ ಮಗುವಿಗೆ ಇನ್ನಷ್ಟು ಪ್ರಯತ್ನಿಸಲು ಪ್ರೇರಣೆ ನೀಡುತ್ತದೆ. सराहना बच्चों को आत्मविश्वास को बढ़ाती है, इसलिए बच्चों को तारीफ करना चाहिए या उनको पॉजिटिव वर्ड्स बोलना चाहिए. फैक्ट नंबर 4, ग्रेट टीचर्स फोकस ऑन प्रोग्रेस नॉट परफेक्शन. Psychologists call this growth mindset. For example, instead of saying you are weak in maths, ಅದರ ಬದಲಾಗಿ ಈ ತರ ಹೇಳಿ ಯು ಆರ್ ಇಂಪ್ರೂವಿಂಗ್ ಇನ್ ಮ್ಯಾಥ್ಸ್, ಕೀಪ್ ಪ್ರಾಕ್ಟೀಸಿಂಗ್. ಈ ಒಂದು ಬದಲಾವಣೆ ಮಗುವಿನ ಆತ್ಮವಿಶ್ವಾಸವನ್ನು ಕಾಪಾಡುತ್ತದೆ. Progress is more important than perfection. Fact number 5, students remember teachers who believed in them. Research proves that when a teacher believes in a student, the student's performance improves. This is known as the Pygmalion effect. Example, teacher ಹೇಳ್ತಾರೆ ಐ ನೋ ಯು ಕ್ಯಾನ್ ಡೂ ದಿಸ್, ನೀನು ಮಾಡಬಹುದು. ಈ ತರಹದ ವಾಕ್ಯ, ಈ ಒಂದು ವಾಕ್ಯ ಜೀವನವನ್ನೇ ಬದಲಾಯಿಸಬಹುದು. ಫ್ಯಾಕ್ಟ್ ನಂಬರ್ 6, ಕನೆಕ್ಷನ್ ಬಿಫೋರ್ ಕರೆಕ್ಷನ್. ಸೈಕಾಲಜಿ ಗೋಲ್ಡನ್ ರೂಲ್ ಏನಂತ ಹೇಳಿದ್ರೆ ಚಿಲ್ಡ್ರನ್ ಡೋಂಟ್ ಕೇರ್ ಹೌ ಮಚ್ ಯು ನೋ ಅಂಟಿಲ್ ದೆ ನೋ ಹೌ ಮಚ್ ಯು ಕೇರ್. ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ತಪ್ಪು ಮಾಡಿದಾಗ ಫಸ್ಟ್ ಕನೆಕ್ಟ್ ದೆನ್ ಕರೆಕ್ಟ್. ಫಸ್ಟ್ ನಾವು ಇಮೋಷನಲಿ ಕನೆಕ್ಟ್ ಇರಬೇಕು, ಮಕ್ಕಳ ಜೊತೆಗೆ ಒಳ್ಳೆ ಬಾಂಡಿಂಗ್ ಇರಬೇಕು. ತದನಂತರ ಅವ್ರು ಏನು ತಪ್ಪು ಮಾಡಿದ್ದಾರೆ ಅದನ್ನ ತಿದ್ದಿ ಹೇಳುವುದು. ಮೊದಲು ಕಾರಣ ಕೇಳಿ ನಂತರ ಮಾರ್ಗದರ್ಶನ ನೀಡಿ. ಫ್ಯಾಕ್ಟ್ ನಂಬರ್ 7, every child needs one teacher who never gives up on them. Research says a child with one supportive teacher is more likely to succeed in life. Think about it. You may be that one teacher. ನಿಮ್ಮ ಒಂದು ಮಾತು, ನಿಮ್ಮ ಒಂದು ನಗು, ನಿಮ್ಮ ಒಂದು ಪ್ರೋತ್ಸಾಹ ಒಂದು ಮಗುವಿನ ಭವಿಷ್ಯವನ್ನು ಬದಲಾಯಿಸಬಹುದು. ಫ್ಯಾಕ್ಟ್ ನಂಬರ್ 8, ಟೀಚರ್ಸ್ ಕ್ರಿಯೇಟ್ ಲೈಫ್ ಲಾಂಗ್ ಮೆಮೊರೀಸ್. Students may forget chapters, students may forget homework, but they never forget how a teacher made them feel. बच्चे आपकी पढ़ाई भूल सकते हैं लेकिन आपका व्यवहार कभी नहीं भूलते. फाइनल मैसेज, as teachers we are not just teaching subjects, we are building confidence, we are creating dreams, we are shaping future citizens. Every day when you enter the classroom, don't ask how many lessons will I teach today, ask ಈ ತರ ಕೇಳ ಬದಲಾಗಿ ಈ ತರ ಕೇಳಿ how many lives will I inspire today, because a good teacher teaches, a great teacher inspires, and a legendary teacher changes lives. Thank you. The influence of great teacher can never be erased. ಒಬ್ಬ ಮಹಾನ್ ಶಿಕ್ಷಕರ ಪ್ರಭಾವವನ್ನು ಎಂದಿಗೂ ಅಳಿಸಲಾಗುವುದಿಲ್ಲ. एक महान शिक्षक का प्रभाव कभी मिटाया नहीं जा सकता.